ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ತುಲಾ ರಾಶಿ ಆಗಸ್ಟ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳು ಮತ್ತು ನಕ್ಷತ್ರಗಳು ನಿಮಗೆ ಏನೇನು ಫಲವನ್ನ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಈ ತಿಂಗಳು ಶ್ರಾವಣ ಮಾಸ ಆಷಾಢ 25ನೇ ತಾರೀಕು ಜುಲೈ 2025ಕ್ಕೆ ಮುಗಿದೋಗುತ್ತೆ. 23 ಆಗಸ್ಟ್ 2025ರವರೆಗೂ ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ನಾವು ಶಿವನ ಪೂಜೆ, ಶಿವನ ವ್ರತ, ಉಪವಾಸ ಇದೆಲ್ಲ ಕೂಡ ನಾವು ಮಾಡ್ತೀವಿ ಅನ್ನೋದು ಗೊತ್ತಿದೆ. ಯಾರು ಕೂಡ ಶಿವನ ಪೂಜೆ ಶ್ರಾವಣ ಸೋಮವಾರ ಮಾಡೋದನ್ನ ಮರಿಬೇಡಿ. ಈ ಮಾಸದ ವಿಶೇಷತೆ 5-8-2025 ಏಕಾದಶಿ, 7-8-2025 ಅಂಗಾರಕ ಜಯಂತಿ, 8-8-2025 ಶ್ರೀ ವರಮಹಾಲಕ್ಷ್ಮಿ ವ್ರತ, 9-8-2025 ರಕ್ಷಾಬಂಧನ, ನೂಲು ಹುಣ್ಣಿಮೆ, 11 ಆಗಸ್ಟ್ 2025 ಸೋಮವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಸ್ಟಾರ್ಟ್ ಆಗುತ್ತೆ. 12ನೇ ತಾರೀಕು ಜುಲೈ, 12 ಆಗಸ್ಟ್ 2025 ಮಂಗಳ ಗೌರಿ ವ್ರತ. ಅವತ್ತಿನ ದಿನ ಸಂಕಷ್ಟಹರ ಚತುರ್ಥಿ, ಗಣಪತಿ ಸಂಕಷ್ಟಹರ ಚತುರ್ಥಿ. ಚಂದ್ರೋದಯ ರಾತ್ರಿ 9:06 16-8-2025 ಶ್ರೀ ಕೃಷ್ಣ ಜನ್ಮಾಷ್ಟಮಿ. 26-8-2025 ಶ್ರೀ ಗೌರಿ ವ್ರತ, ಸ್ವರ್ಣ ಗೌರಿ ವ್ರತ. 27-8-2025 ಶ್ರೀ ವರಸಿದ್ಧಿ ವಿನಾಯಕ ವ್ರತ. ಈ ಮಾಸದ ವಿಶೇಷತೆಯನ್ನ ತಿಳಿಸಿದ್ದೀನಿ. ಹಾಗಾದ್ರೆ ಈಗ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ನೋಡಿ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗ್ತಾನೆ. 11-8-2025 ಬುಧ ವಕ್ರ ತ್ಯಾಗ ಮಾಡ್ತಾನೆ. ಹಗಲು 1:26 ಬುಧ ನಿಮಗೆ ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿ. 16-8-2025 ಸೂರ್ಯ ರಾತ್ರಿ 1:53 ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ. ಇದೆಲ್ಲ ನೋಡ್ತಾ ಇದ್ರೆ ತುಲಾ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ನೋಡಿ. ನಿಮಗೆ ಬುಧ, ನಾನು ಹೇಳಿದೆ ಭಾಗ್ಯಾಧಿಪತಿ, ಅದು ದಶಮ ಭಾವದಲ್ಲಿ ಬುಧ ವಕ್ರ ತ್ಯಾಗ ಮಾಡ್ತಾನೆ. ಅಂದ್ರೆ ಭಾಗ್ಯಾಧಿಪತಿ ದಶಮ ಭಾವದಲ್ಲಿ. ಭಾಗ್ಯ ಅಂದಾಗ 9ನೇ ಮನೆ ಭಾಗ್ಯ, 10ನೇ ಮನೆ ಅಂದ್ರೆ ಕರ್ಮ. ಅಂದ್ರೆ ಧರ್ಮ ಕರ್ಮಾಧಿಪತಿ ಯೋಗ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಏನಿದು ಧರ್ಮ ಮತ್ತು ಕರ್ಮ? ನಿಮ್ಮ ಕರ್ಮ ಧರ್ಮವಾಗಿದ್ದಾಗ ನೀವು ಅತಿ ಹೆಚ್ಚು ಹೈ ಲೆವೆಲ್ಗೆ ಬೆಳೆಯುವಂತ ಸಾಧ್ಯತೆ. ಅಂದ್ರೆ ಏನು, ಬಹಳ ಸುಲಭವಾಗಿ ನೀವು ಅಧಿಕಾರವನ್ನ ಪಡಿಬಹುದು ಈ ತಿಂಗಳು. ಸ್ವಲ್ಪ ಕಷ್ಟಪಟ್ರೆ ಹೆಚ್ಚು ಫಲ. ಯಾಕೆಂದ್ರೆ ಅದೃಷ್ಟಾಧಿಪತಿ ಬುಧ, ಅವನು ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. ದಶಮ ಭಾವಾಧಿಪತಿ ಯಾರು? ಚಂದ್ರ. ಹಾಗಾದ್ರೆ ಬುಧನಿಗೆ ಚಂದ್ರನ ಮನೆ ಶತ್ರು ಮನೆ ಅಲ್ವಾ ಗುರುಜಿ ಅಂತೀರಾ? ಆದ್ರೆ ಬುಧನ ಜೊತೆ ಶುಕ್ರನೂ ಕೂಡ ನಿಮ್ಮ ರಾಶ್ಯಾಧಿಪತಿ ಇರೋದ್ರಿಂದ ಬುಧನಿಗೆ ಬಲ ಜಾಸ್ತಿ ಆಗುತ್ತೆ. ಅವಾಗ ನಿಮ್ಮ ತಂದೆಗೂ ಕೂಡ ಸಂಪತ್ತು ಜಾಸ್ತಿ ಪ್ರಾಪ್ತಿಯಾಗುತ್ತೆ. ರಾಜಕಾರಣಿಗಳಿಗೆ ಒಳ್ಳೆ ಸ್ಥಾನ ಮಾನ, ಇನ್ನು ಯಾರು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅವರಿಗೆ ಒಳ್ಳೆ ಪೊಸಿಷನ್ನು, ಪೋಸ್ಟು ಇವೆಲ್ಲ ಪ್ರಾಪ್ತಿಯಾಗುವಂತಹ ತಿಂಗಳು ಆಗಸ್ಟ್ 2025. ಯಾಕೆಂದ್ರೆ ಭಾಗ್ಯ ಅಂದಾಗ ಪುಣ್ಯ, ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪ್ರಾಪ್ತಿ ಈಗ ಓಪನ್ ಆಗುತ್ತೆ. ಗ್ರಾಹಿ ಕರ್ಮ ಫಲ ದಾತಃ. ಗ್ರಹಗಳು ನೀವು ಮಾಡಿದಂತಹ ಕರ್ಮಗಳನುಸಾರ ಫಲವನ್ನ ಕೊಡ್ತಾರೆ. ಹಾಗಾದ್ರೆ ಭಾಗ್ಯಾಧಿಪತಿ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಧಿಕಾರ ಕಳೆದುಕೊಂಡಂತಹ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಎಕನಾಮಿಕ್ಸ್, ಕಾಮರ್ಸ್, ಬಿಸ್ನೆಸ್ ಸ್ಟಡೀಸ್, ಶೇರ್ ಮಾರ್ಕೆಟ್, ಆಮೇಲೆ ಫಂಡ್ ಹೌಸ್ಗಳಲ್ಲಿ ಕೆಲಸ ಮಾಡೋರು, ಹಣವನ್ನ ನಿರ್ವಹಣೆ ಮಾಡುವಂಥವ್ರು, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂಥವ್ರಿಗೆಲ್ಲ ಒಳ್ಳೆ ಸಮಯ. ಯಾರು MBA ಮಾಡಿದ್ದೀರಿ ಅದಕ್ಕೆ ಈಕ್ವಲೆಂಟ್ MBA ಎಷ್ಟೋ ಬೇರೆ ಬೇರೆ ಇದೆ. MCOM ಮಾಡಿದ್ದೀರಿ ಅಥವಾ ಫಂಡ್ ನ ಮ್ಯಾನೇಜ್ ಮಾಡ್ತಾ ಇದ್ದೀರಿ,
ಇನ್ನು ದೊಡ್ಡ ದೊಡ್ಡ ಫಂಡ್ ಹೌಸ್ಗಳಲ್ಲಿ ಕೆಲಸ ಮಾಡ್ತೀರಿ, ನಿಮಗೆಲ್ಲ ಒಳ್ಳೆ ಸಮಯ ಆರಂಭ ಆಗಸ್ಟ್ 2025. ನೋಡಿ, ಇದೇ ತಿಂಗಳು 16ನೇ ತಾರೀಕು ಸೂರ್ಯ 11ನೇ ಮನೆ ಏಕಾದಶಾಧಿಪತಿ, ನಿಮಗೆ 11ನೇ ಮನೆ ಅಧಿಪತಿ ಸೂರ್ಯ 11ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಸೂರ್ಯ ಮತ್ತು ಕೇತುವಿನ ಸಂಬಂಧ ಉಂಟಾಗುತ್ತೆ. ಸೂರ್ಯ ಅಂದಾಗ ದೇವಸ್ಥಾನ, ಕೇತು ಅಂದಾಗ ಫ್ಲಾಗ್, ಧ್ವಜ ಕೀರ್ತಿ ಯೋಗ ನಿಮಗೆ ಉಂಟಾಗುತ್ತೆ ಈ ತಿಂಗಳಲ್ಲಿ. ಅಂದಾಗ ಏನಾಗುತ್ತೆ, ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ 11ನೇ ಮನೆ ಅಂದ್ರೆ ಈಡೇರಿಸಿಕೊಳ್ಳುವಂತ ಶಕ್ತಿ ಸೂರ್ಯ ಕೊಡ್ತಾನೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ನಿಮ್ದು ಈಡೇರುತ್ತೆ. ನೀವು ಸರ್ಕಾರದಲ್ಲಿದ್ರೆ ನಿಮಗೆ ಪ್ರಮೋಷನ್ ಆಗುತ್ತೆ. ನೀವು ರಾಜಕಾರಣಿಗಳಾಗಿದ್ರೆ ಚೀಫ್ ಮಿನಿಸ್ಟರ್ಗೆ, ಪ್ರಧಾನ ಮಂತ್ರಿಗಳಿಗೆ ಅಥವಾ ಪಕ್ಷದ ಅಧ್ಯಕ್ಷರುಗಳಿಗೆ ಬಹಳ ಹತ್ತಿರದಲ್ಲಿ ನಿಮ್ಮ ಪರಿಚಯ ಆಗಿ ನಿಮಗೆ ಒಳ್ಳೆ ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ. ಸರ್ಕಾರದ ಯಾವ್ದಾದ್ರು ಕೆಲಸಗಳು ಪೆಂಡಿಂಗ್ ಇದ್ರೆ ಅದೆಲ್ಲ ನೀವೀಗ ಮಾಡ್ಕೋಬಹುದು. ನಿಮ್ಗೇನೋ ಈ ತಿಂಗಳಲ್ಲಿ ಗೌರ್ಮೆಂಟ್ ಕೆಲಸಕ್ಕೆ ಆಪರ್ಚುನಿಟೀಸ್ ಆಫರ್ಸ್ ಇದ್ರೆ ಖಂಡಿತವಾಗ್ಲೂ ಪ್ರಯತ್ನ ಮಾಡಿ. ಗೌರ್ಮೆಂಟ್ ಕೆಲಸ ಸಿಗುವಂತಹ ಸಾಧ್ಯತೆಗಳು ತುಲಾ ರಾಶಿಯವರಿಗೆ ಆಗಸ್ಟ್ 2025 ಪ್ರಾಪ್ತಿಯಾಗ್ತಿದೆ. ಅತಿ ಸುಲಭವಾಗಿ ಎಕ್ಸಾಮ್ ಬರ್ದಿದ ತಕ್ಷಣ ಪಾಸ್ ಆಗ್ಬಿಡ್ತೀರಾ, ಅಷ್ಟು ಒಳ್ಳೆ ಪ್ರಾಪ್ತಿ. ಗುರುಜಿ, ನಾನು ಪಕ್ಷದಲ್ಲಿ ಕಷ್ಟಪಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಆದ್ರೂ ನಮ್ಮ ಪಕ್ಷ ನನ್ನನ್ನ ಗುರುತಿಸಿಲ್ಲ ಅಂದಾಗ ನಿಮಗೂ ಕೂಡ ಪಕ್ಷ ಗುರುತಿಸುವಂಥದ್ದು, ಸರ್ಕಾರದಲ್ಲಿ ಒಳ್ಳೆ ಸ್ಥಾನಮಾನ ಸಿಗುವಂತಹ ಸಮಯ ತುಲಾ ರಾಶಿಯವರಿಗೆ ಆಗಸ್ಟ್ 2025 ಪ್ರಾಪ್ತಿಯಾಗ್ತಾ ಇದೆ. ನೋಡಿ, ಇಷ್ಟೆಲ್ಲ ಫಲಗಳು ನಿಮ್ಗೆ ಪ್ರಾಪ್ತಿಯಾಗ್ತಾ ಇದೆ. ಹಾಗಾದ್ರೆ ಶನಿ ಮಹಾತ್ಮ ವಕ್ರಿಯಾಗಿದ್ದಾನೆ ಮೀನ ರಾಶಿಯಲ್ಲಿ. ಆಮೇಲೆ ಪಂಚಮ ಭಾವವನ್ನ ಶನಿ ನೋಡೋದ್ರಿಂದ ನಿಮಗೆ ಶನಿ ವಕ್ರತ್ವದಿಂದ ಪಂಚಮ ಭಾವ ನೋಡ್ತಾನೆ. ಅಂದ್ರೆ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭವನ್ನ. ಅದಕ್ಕೆ ಮತ್ತೆ ನಿಮಗೆ ಪಂಚಮ ಶನಿ ಸ್ವಲ್ಪ ಪ್ರಾಬ್ಲಮ್ ಅನ್ನ ಕೊಡ್ತಾನೆ. ಮತ್ತೆ ಪಂಚಮ ಶನಿ ಕಾಟ ಆರಂಭ ಆಗುತ್ತೆ. ಅದಾಗೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರವನ್ನ ನೀವು ವಹಿಸ್ಬೇಕು. ಆಮೇಲೆ ಎಲ್ಲೇ ಆಗ್ಲಿ ನೀವು ಹಣ ಹೂಡಿಕೆ ಮಾಡ್ಬೇಕಾದ್ರೆ ಬೇಗ ಹಣ ನಂದು ಹೆಚ್ಚಾಗ್ಬಿಡ್ಲಿ ಅಂತ ಆಸೆ ಪಟ್ಟು ಜೂಜಾಟ ಅಥವಾ ಬೇಗ ಬೇಗ ಟ್ರೇಡಿಂಗ್ ಮಾಡಕ್ ಹೋದ್ರೆ ಹಣವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ, ಎಚ್ಚರ. ಆಮೇಲೆ ಬುಧ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ಬುಧ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಆಸ್ತಿ ಲಾಭ, ಸಾಮಾಜಿಕ ಕಲ್ಯಾಣ ಕಾರ್ಯಗಳನ್ನ ಮಾಡ್ತೀರಿ, ಗೃಹ ಸೌಖ್ಯ ಪ್ರಾಪ್ತಿಯಾಗುತ್ತೆ, ಸುಂದರ ಸ್ತ್ರೀ ಜೊತೆ ಸಂತೋಷ ಪಡುವುದು, ಭೋಗಿಸುವಂತಹ ಯೋಗ ಪುರುಷರಿಗೆ, ಅದೇ ರೀತಿ ಸ್ತ್ರೀಯರಿಗೂ ಕೂಡ ಯೋಗ ಉಂಟಾಗುತ್ತೆ. ಶತ್ರುಗಳಿಂದ ಧನ ಗಳಿಸ್ತೀರಿ, ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ, ಸಕಲ ರೀತಿಯಲ್ಲೂ ಸುಖವನ್ನ ಪಡೆಯುವಂತಹ ತಿಂಗಳು. ವಿದ್ಯಾರ್ಥಿಗಳಿಗೂ ಕೂಡ ಆಗಸ್ಟ್ ತಿಂಗಳು ಒಳ್ಳೆಯ ತಿಂಗಳು. ಯಾಕೆಂದ್ರೆ ಬುಧ ವಿದ್ಯಾಧಿಪತಿ, ಗುರು ಜ್ಞಾನಕಾರಕ. ಗುರು ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ, ಬುದ್ಧಿನೇ ಬೇರೆ ಜ್ಞಾನನೇ ಬೇರೆ. ಬುದ್ಧಿನೂ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ, ಜ್ಞಾನನೂ ಕೂಡ ಚೆನ್ನಾಗಿ ಆಕ್ಟಿವೇಟ್ ಆಗಿರುತ್ತೆ. ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆ ಸಮಯ ಅನ್ನೋದನ್ನ ನೀವು ಮರಿಬಾರದು. ಯಾಕಂದ್ರೆ ಭಾಗ್ಯ ಭಾವದಲ್ಲಿ ಗುರು ಇದ್ದು ನಿಮಗೆ ಅನೇಕ ಯೋಗಗಳನ್ನ, ತಾಯಿಗೆ ಉತ್ತಮವಾದ ಆರೋಗ್ಯವನ್ನ ಗುರು ಪ್ರಾಪ್ತಿ ಮಾಡಿಸ್ತಾನೆ. ಈ ಸಮಯದಲ್ಲಿ ವಿವಾಹ ಆಗುವಂತಹ ಕಾಲ ತುಲಾ ರಾಶಿ ಜಾತಕರಿಗೆ. ಆಮೇಲೆ ತುಲಾ ರಾಶಿ ಜಾತಕರಿಗೆ ತಾಯಿಯ ಆರೋಗ್ಯ ಕೆಟ್ಟರೂ ಕೂಡ ಗುರು ಸರಿ ಮಾಡ್ತಾನೆ, ನೀವು ಚಿಂತೆ ಮಾಡ್ಬೇಡಿ. ಯಾಕೆ ಅಂದ್ರೆ ಚತುರ್ಥಾಧಿಪತಿ ಶನಿ ವಕ್ರಿಯಾಗಿ ರಾಹುವನ್ನ ಸಂಧಿಸ್ತಾ ಇರೋದ್ರಿಂದ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ರೂ ಕೂಡ ಗುರು ಚಂದ್ರನ ನೋಡೋದ್ರಿಂದ ನಿಮ್ಮ ಮನಸ್ಥಿತಿ ಚೆನ್ನಾಗಿರುತ್ತೆ, ತಾಯಿಯ ಆರೋಗ್ಯ ಸುಧಾರಣೆ ಆಗುತ್ತೆ, ಅನುಕೂಲ ಆಗುತ್ತೆ, ಪ್ರಬಲವಾದ ಮನಸ್ಸು ನಿಮ್ಗೆ ಪ್ರಾಪ್ತಿಯಾಗುತ್ತೆ ಆಗಸ್ಟ್ 2025. ಕೈಗೊಂಡ ಕಾರ್ಯಗಳಲ್ಲೆಲ್ಲ ಲಾಭ, ಸರ್ಕಾರದ ಕೆಲಸಗಳು ನಾನು ಆಗ್ಲೇ ಹೇಳಿದೆ ಎಲ್ಲ ಈಡೇರುತ್ತೆ, ಮನಃಶಾಂತಿ ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು? ಮನಃಶಾಂತಿ. ದುಡ್ಡು ಸಂಪಾದನೆ ಮಾಡ್ಬೋದು, ಮನಃಶಾಂತಿಯನ್ನು ಎಲ್ಲಿ ಸಂಪಾದನೆ ಮಾಡ್ತೀರಿ? ಆ ಮನಃಶಾಂತಿಯನ್ನ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಆ ಭಗವಂತನನ್ನ, ಶಿವನನ್ನ ನೆನಪು ಮಾಡೋದ್ರಿಂದ ನಿಮ್ಗೆ ಮನಃಶಾಂತಿ ಕೂಡ ಪ್ರಾಪ್ತಿಯಾಗುತ್ತೆ. ತಾವು ಮಾಡ್ತಿರುವಂತಹ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತೆ. ತುಂಬಾ ಏನಾದ್ರೂ ಬೇಸರಗಳು, ತೊಂದರೆಗಳಿದ್ರೆ ಈ ತಿಂಗಳಲ್ಲಿ ನಿಮ್ಗೆ ನಿವಾರಣೆ ಆಗುತ್ತೆ.
ರಾಜಕಾರಣದಲ್ಲಿಲ್ಲ ಆದ್ರೂ ಕೂಡ ರಾಜಕಾರಣಿಗಳ ಪರಿಚಯ ಆಗ್ಬೇಕು ಅಂದ್ರೂ ಕೂಡ ಪರಿಚಯ ಆಗುತ್ತೆ. ಅವರಿಂದ ನಿಮಗೆ ಸಹಾಯ ಕೂಡ ಪಡಿತೀರಿ. ಗುರುಜಿ ನಾನೇ ರಾಜಕಾರಣಿ ಅಂದ್ರೆ ನಿಮಗೆ ಮುಖ್ಯಮಂತ್ರಿಗಳಿರ್ತಾರೆ ಅಥವಾ ಮಿನಿಸ್ಟರ್ಗಳಿರ್ತಾರೆ, ಅವರಿಂದ ನಿಮಗೆ ಸಹಾಯ ಅನ್ನೋದನ್ನ ನೀವು ಪಡಿತೀರಾ, ಅನುಕೂಲ ಆಗುತ್ತೆ. ಸಂತೋಷಕೂಟ ಮತ್ತು ಶುಭ ಕಾರ್ಯಗಳಲ್ಲೂ ಕೂಡ ನೀವು ಪಾಲ್ಗೊಳ್ಳುವಂತಹ ಸಮಯ ತುಲಾ ರಾಶಿ ಜಾತಕರಿಗೆ ಆಗಸ್ಟ್ 2025. ನಾನು ಹೇಳಿದೆ, ಹಾಗಾದ್ರೆ ಯಾವ ವಿಷಯದಲ್ಲಿ ನೀವು ಬಹಳ ಎಚ್ಚರವಾಗಿರ್ಬೇಕು, ಏನು ಪರಿಹಾರಗಳನ್ನ ಮಾಡ್ಕೋಬೇಕು ಅಂದಾಗ, ದಾಯಾದಿಗಳಿಂದ ತೊಂದರೆ ಆಗ್ಬೋದು, ಶತ್ರುಗಳಿಂದ ಸ್ವಲ್ಪ ನಿಮ್ಗೆ ಭಯ ಆಗ್ಬೋದು, ಯಾವುದೇ ಅಪರಾಧಗಳ ಕಾರ್ಯಗಳಲ್ಲಿ ಸಿಕ್ಕಿಕೊಳ್ಬೇಡಿ, ಅದು ಅಪರಾಧಗಳಲ್ಲಿ ಸಿಕ್ಕಿಕೊಂಡರೆ ತೊಂದರೆಗಳಾಗುತ್ತದೆ. ಬೆನ್ನು ಅಥವಾ ಕತ್ತು ನೋವು ಉಂಟಾಗುವಂತಹ ಸಾಧ್ಯತೆ ಇದೆ. ಅನಾವಶ್ಯಕ ವಿಷಯಗಳಿಗೆ ಕಲಹವನ್ನ ಮಾಡ್ಕೊಳ್ಬೇಡಿ ಈ ತಿಂಗಳು ಅನ್ನುವಂತಹ ಕೆಲವೊಂದು ವಿಚಾರಗಳು, ಯಾವ ವಿಚಾರದಲ್ಲಿ ನೀವು ಎಚ್ಚರವಾಗಿರ್ಬೇಕು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದೀನಿ. ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೋಬೇಕು ಈ ತಿಂಗಳಲ್ಲಿ? ಆಗಸ್ಟ್ ತಿಂಗಳಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ, ಲಕ್ಷ್ಮೀನಾರಾಯಣ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವರು ಇದ್ದೇ ಇರ್ತಾರೆ. ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವರು ಇರ್ತಾರೆ. ಅಲ್ಲಿ ನೀವು ಅವರೇ ಬೇಳೆನ ಮನೇಲಿಟ್ಟು ಶುಕ್ರವಾರ ದಿನ ಪುರೋಹಿತರಿಗೆ ದಕ್ಷಿಣೆ ಸಮೇತ ತಾಂಬೂಲ ಮತ್ತು ದಕ್ಷಿಣೆ ಸಮೇತ ಶುಕ್ರವಾರ ನೀವು ದಾನ ಮಾಡಿ. ಎಷ್ಟು ದಾನ ಮಾಡಬೇಕು ಗುರುಜಿ? ನಿಮ್ಮ ಶಕ್ತಿ ಅನುಸಾರ, ಅರ್ಧ ಕೆಜಿ ಮೇಲೆ ನಿಮ್ಮ ಶಕ್ತಿ ಅನುಸಾರ ಎಷ್ಟಾಗುತ್ತೋ ಅಷ್ಟನ್ನ ನೀವು ದಾನ ಮಾಡಬೇಕು. ಅದ್ರ ಜೊತೆಗೆ ದೇವರನ್ನ ನೆನಪು ಮಾಡಬೇಕು, ಶಿವನ ನೆನಪು, ಶಿವನ ಮಂತ್ರ ಜಪ ಮಾಡಬೇಕು. ಶ್ರಾವಣ ಅಂತ ಹೇಳಿದೆ ನಾನು, ಶ್ರಾವಣ ಸೋಮವಾರಗಳು ಬರ್ತಾನೆ ಇರುತ್ತೆ ಈ ತಿಂಗಳು. ವಿಡಿಯೋ ಸ್ಟಾರ್ಟಿಂಗ್ ಇಂದ ನೋಡಿದಿರ ತಾನೆ? ಯಾರ್ಯಾರು ತುಲಾ ರಾಶಿ ಜಾತಕರಿದ್ದೀರಿ, ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ನನ್ನ ಚಾನಲ್ಗೆ ನೀವೆಲ್ಲ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲೆಯವರಿಗೆ ಬೆಳಕನ್ನ ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಶಾಂತಿ ಮಂತ್ರ ಹೇಳ್ತೀನಿ. ನೀವು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.